ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿಯೂ ಸಹ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ, ಸೊ ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಈ ವಿಚಾರದಲ್ಲಿ? ನೋಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ತಕ್ಷಣ ಕೊಡ್ತಾರೋ ನಾಳೆ ಕೊಡ್ತಾರೋ ಅದು ಒಂದು ಸೈಡು. ಆದರೆ ಯಾರೋ ಅಮಾಯಕರ ಮೇಲೆ ತಮ್ಮ ಲಾಠಿಯನ್ನು ಎತ್ತೋದಿಲ್ಲ, ಅದು ಅಸಹಜವಾಗಿ ಯಾರು ಕೂಡ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಮಾಡಲ್ಲ. ಅದರಲ್ಲೂ ಕೂಡ ದಕ್ಷಿಣ ಭಾರತ ಅಂತೂ ಯಾವತ್ತೂ ಕೂಡ ಆ ರೀತಿ ಲಾಠಿ ಚಾರ್ಜನ್ನು ಯಾವ ವಿದ್ಯಾರ್ಥಿಗಳ ಮೇಲೂ ಮಾಡಿಲ್ಲ, ಎಂಥ ಹೋರಾಟದಲ್ಲೂ ಕೂಡ ಮಾಡಿಲ್ಲ. ತಮ್ಮ ವಿದ್ಯಾವಂತ ಬುದ್ಧಿ ಇದೆಯೋ ಗೊತ್ತಿಲ್ಲ ಮೋದಿಯವ್ರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ, ವಿದ್ಯಾರ್ಥಿಗಳ ಮೇಲೆ ಈ ಥರ ಲಾಠಿ ಹಾಕೋದು, ಲಾಠಿ ತುದಿಗೆ ಮಳೆ ಓಡಿಸ್ತಾರ್ರೀ. ಯಾರೋ ಬಡವ ರೈತರ ಮಗ ಹೊರಗಡೆಯಿಂದ ಬಂದು ಹೋರಾಟ ಮಾಡೋಕ್ಕೆ ಅಂತ ಬಂದಿರ್ತಾನೆ, ಅವನಿಗೆ ಮಳೇಲಿ ಓಡಿಸು, ಮುಖ ಗಿಖ ಎಲ್ಲ ಚುಚ್ಕೊಂಡಿದೆ, ತೂತುಗಳಾಗಿದೆ. ಅವ್ರನ್ನ ನೋಡಿದ್ರೆ ಎಷ್ಟು ನೋವಾಗುತ್ತೆ ಅಂದರೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಬರುತ್ತೆ. ನಮಗೆ ಹೊಡೀರಿ ನೀವು, ನಾವು ಹೋರಾಟಕ್ಕೆ ಅಂತ ಸಿದ್ಧ ಇರ್ತೀವಿ. ಯೂತ್ ಕಾಂಗ್ರೆಸ್ ಇದೆ, NSU ಇದೆ, ಅಥವಾ ಬೇರೆ ಸಂಘಟನೆಗಳಿದೆ, SFI ಇದೆ, DYF ಇದೆ, ಯಾವುದೋ ಒಂದು ಸಂಘಟನೆಗಳಿರುತ್ತೆ, ಆಪ್ ಇದೆ, ಸಂಘಟನೆಗಳಿದೆ, ರಾಜಕೀಯ ಹೋರಾಟಗಳು ನಡೀತಾ ಇರುತ್ತೆ, ಅಲ್ಲಿ ಹೊಡೀರಿ ನೀವು ಬಂದು. ಆದರೆ ಇನ್ನು ವೋಟ್ ಹಾಕೋದು ಕೂಡ ಅವ್ರಿಗೆ ಇನ್ನೂ ಇದು ಕೊಟ್ಟಿಲ್ಲ, 18 ಇಯರ್ಸ್ ಆಗಿಲ್ಲ, ಅವರೆಲ್ಲ ಬಂದು ಹೋರಾಟ ಮಾಡ್ತಾವ್ರು. ಏನೋ ಒಂದು ಕ್ರೇಜಲ್ಲಿ ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಏನು ತಪ್ಪಾಗಿದೆ ಅದು ಸರಿಪಡಿಸ್ಕೋಬೇಕು, ಉದ್ಯೋಗ ಸಿಗ್ತಾ ಇಲ್ಲ, ಎಜುಕೇಷನ್ ಸರಿ ಇಲ್ಲ ಅಂತೇಳಿ ತಾವು ಲಾಠಿ ಪ್ರಾರಂಭ ಮಾಡ್ತೀರಾ ಅಂದರೆ ಎಷ್ಟು ಮಟ್ಟಿಗೆ ಸರಿ ಸ್ವಾಮಿ? ಅಲ್ಲಿ ಯಾರೋ ತಾಯಿ ಮೇಲೆ ಹೊಡಿತೀರಾ, ಯಾರೋ ಹೆಣ್ಮಗಳಿಗೆ DCP ಬಂದು ಕಪಾಲ್ ಕೊಡಿತಾನೆ. ಇದೆಂಥ ಸಿಸ್ಟಮ್ ಇದು? ಇದೇನಿಲ್ಲ, ಮನುವಾದವನ್ನು ತಂದು ವಾಪಸ್ ಇಡ್ತಾ ಇದ್ದಾರೆ BJPಯವರು ಮತ್ತು RSS ಅವರು. ಎಲ್ಲ ಮನುವಾದಿಗಳು. ಅಮಿತ್ ಶಾನು ಕೂಡ ಮನುವಾದಿ, ಇದೇ ಮೋದಿ ಕೂಡ ಮನುವಾದಿ, ಧರ್ಮೇಂದ್ರ ಪ್ರಧಾನ್ ಅವರ ಶಿಷ್ಯ, ಹಂಗೆ ಇರುತ್ತೆ ಎಲ್ಲ. ಬಟ್ ನಾನು ಹೇಳ್ತಾ ಇರೋವಂಥದ್ದು, ವಿದ್ಯಾರ್ಥಿಗಳ ಮೇಲೆ ಮಾಡಿರುವಂಥ ಏನು ಹೊಡ್ತಾ ಇದೆಯಲ್ಲ ಒಂದೊಂದು ಏಟು ಕೂಡ, ಆ ಉಳಿ ಪೆಟ್ಟೇನಿದೆಯಲ್ಲ ನಿಮ್ಗೆ ಒಂದು ದಿವಸ ತಟ್ಟುತ್ತೆ. BJP ಎಲ್ಲ ನಾಯಕರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದೇಟು ಒಂದು ದಿವಸ ಬಿದ್ದೇ ಬೀಳುತ್ತೆ. ಬರೆದಿಟ್ಕೊಳ್ಳಿ ಇದನ್ನು. ಬೇರೆಯವ್ರ ಮಕ್ಳಿಗೆ ಹೊಡೆಯೋದು ಈಸಿ, ನಿಮ್ಮ ಮಗುಗೆ ಏನಾರ ಏಟಾಗಿದ್ದರೆ, ನಿಮ್ಮ ಮಗನೇ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಏಟ್ ತಿಂದಿದ್ರೆ, ಅಥವಾ ನಿಮ್ಮ ಮಗನೇ ಸೂಸೈಡ್ ಮಾಡಿಕೊಂಡು ನಿಮ್ಮ ತಮ್ಮನೋ ಫ್ಯಾಮಿಲಿಯಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ರೆ, ಯಾರು ಇದಕ್ಕೆ ಈ ರೀತಿ ಯಾರೇ ನಡ್ಕೊತಾರೆ? ರಾಹುಲ್ ಗಾಂಧಿಯವ್ರು ಹೋರಾಟ ಮಾಡೋಕ್ಕೆ ಬಂದರೆ ನೀವು ಪ್ರೊಟೆಸ್ಟ್ಗೆ ಅರೆಸ್ಟ್ ಮಾಡಿಸ್ತೀರಾ? ನಿಮ್ಮ ತಾಕತ್ತೀರ ಅರೆಸ್ಟ್ ಮಾಡಿದ್ರೆ ಒಳಗಡೆ ಇಡ್ರಿ ನೋಡೋಣ, ದೇಶದ ಜನ ಉತ್ತರ ಕೊಡ್ತಾರೆ. ಆಮೇಲೆ ರಾಹುಲ್ ಗಾಂಧಿಯವರು ಪ್ರೊಟೆಸ್ಟ್ ಜಾಕ್ ಹೋಗ್ತಾ ಇಲ್ಲ ಅಂತ ಇರೋ ಟೀಕೆಗಳು, ನಾಚಿಕೆ ಆಗಬೇಕು, ಪ್ರಧಾನಮಂತ್ರಿ ನೀನು ಬಂದು ಉತ್ತರ ಕೊಡಬೇಕಪ್ಪ, ಧರ್ಮೇಂದ್ರ ಪ್ರಧಾನ್ ನೀನು ಬಂದು ಉತ್ತರ ಕೊಡಬೇಕು, ಅಥವಾ ಅಮಿತ್ ಶಾ ಬಂದು ನೀವು ಬಂದು ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ರಾಹುಲ್ ಗಾಂಧಿಯಲ್ಲಿ ಹೋಗಬೇಕು, ಅವರೇನು ರಾಹುಲ್ ಗಾಂಧಿಯಲ್ಲಿ ಹೋಗಿ ಕೂತ್ಕೋಬೇಕು, ಅದನ್ನ ರಾಜಕೀಯವಾಗಿ ಬದಲಾವಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದನ್ನು ಯೂತ್ ಕಾಂಗ್ರೆಸ್ ಖಂಡಿಸುತ್ತೆ. ರಾಹುಲ್ ಗಾಂಧಿಯವರ ಹೋರಾಟ ನಡೆಯುತ್ತೆ. ನೆಕ್ಸ್ಟ್ 10 ದಿವಸದಲ್ಲಿ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಚಾತ್ರೋಂಕಿ ಗೂಂಜ್ ಎಂಬ ಹೆಸರಲ್ಲಿ ದೊಡ್ಡ ಹೋರಾಟವನ್ನು ವಿದ್ಯಾರ್ಥಿಗಳ ಶಕ್ತಿಯೊಂದಿಗೆ ಬೆಂಗಳೂರಲ್ಲಿ ಮಾಡೇ ತೀರ್ತೀವಿ. ಏನಿವತ್ತು ಬಂದು ಹೋರಾಟದ ಮಧ್ಯದಲ್ಲಿ ಅಶೋಕ್ ಅಣ್ಣನವರು ನಮ್ಮನ್ನೆಲ್ಲ ಗೂಂಡಾ ಅಂತ ಹೇಳಿದಿರಲ್ರಿ, ನಾವಲ್ಲ ಗೂಂಡಾಗಳು, ನೀವು ಗೂಂಡಾಗಳು, ನಿಮ್ಮ ಮಕ್ಕಳು ಗೂಂಡಾಗಳು, ನಿಮ್ಮ ಫ್ಯಾಮಿಲಿ ಗೂಂಡಾಗಳು, ನಾವಲ್ಲ. ನಮ್ಮನ್ನ ಗೂಂಡಾ ಅಂತಂದ್ರೆ ಆಯ್ತಪ್ಪ, ನಾನು ಗೂಂಡಾ ಅಂತ, ನಿಮ್ಮ ಮಗನ ಗೂಂಡಾ ಅಂತ ನಿಮ್ಗೆ ಸಹಿಸ್ಕೋತೀರಾ? ಆಗಲ್ಲ. ಯಾಕೇಳಿ, ಯಾರೋ ಬಡವ್ರ ಮಕ್ಳಿಗೆ ನೀವು ಹೇಳ್ಬೋದು, ನೀವು ಆಪೋಸಿಷನ್ ಪಾರ್ಟಿ ಲೀಡ್ರು, ನಿಮ್ಮ ಮಕ್ಳಿಗೆ ಯಾರು ಕೂಡ ಹೇಳಲ್ಲ. ನೋಡಿ, ನಾವು ಗೂಂಡಾಗಳು ಏನು ಮಾಡಲ್ಲ ಗೂಂಡಾ ಅಂತ ಹೇಳಿದ್ದೀರಾ ನೀವು. ಮೊನ್ನೆ ಕಾಕ್ರೋಚ್ ಅಂತೇಳಿ ಕಾಕ್ರೋಚ್ ದೊಡ್ಡ ಇಶ್ಯೂ ಆಗಿದೆ. ಹೌದು ಸ್ವಾಮಿ, ನಾವು ಗೂಂಡಾಗಳ ಬಂದು ನಿಮ್ಮ ಮನೆ ದರೋಡೆ ಮಾಡಿದ್ವಾ? ನೀವು ಬಂದಿದ್ದು ನಮ್ಮನೆ ಹತ್ರ, ಕಾಂಗ್ರೆಸ್ ಪಕ್ಷದ ಹತ್ರ ನಮ್ಮನೆ ದರೋಡೆ ಮಾಡೋಕ್ಕೆ ನೀವು ಬಂದಿದ್ರೆ ಸರಿಯಾದ ಪಾಠವನ್ನು ಹುಡುಗರು ಕೊಟ್ಟಿದ್ದಾರೆ ನಿಮಗೆ. ನೀವು ಗೂಂಡಾಗಳು. ನಿಮ್ಮ ಮಗ ಗೂಂಡಾ 2 ಮಕ್ಕಳನ್ನು ಅಮಾಯಕವಾಗಿ ಆಕ್ಸಿಡೆಂಟಲ್ಲಿ ಸಾಯಿಸಿದ್ದು, ಸ್ಪೀಡ್ ಕಾರಲ್ಲಿ, ಸ್ಪೋರ್ಟ್ಸ್ ಕಾರಲ್ಲಿ, ಅದೇ ಬಳ್ಳಾರಿಯಲ್ಲಿ. ಇವರು ಗೂಂಡಾಗಳು, ನಾವಲ್ಲ. ಅಶೋಕ್ ಅಣ್ಣನವರು ಸರಿಯಾಗಿ ಮಾತಾಡೋದು ಕಲ್ತ್ಕೊಬೇಕು. ಇದನ್ನು ನಾವು ಖಂಡಿಸ್ತೇವೆ. ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಅದೇನೇ ಅವ್ರದ್ದು. ನಾನು ಹೇಳಿದ್ನಲ್ಲ, ರಾಹುಲ್ ಗಾಂಧಿಯವರು ಜಂತರ್ ಮಂತರ್ಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ ಅವರು. ಏನು ಮೋದಿಯವ್ರ ಮನೆ ಹತ್ರ ಹೋಗಿ ರಾಜಕೀಯ ಬುದ್ಧಿವಂತಿಕೆನ ತೋರಿಸ್ಬಿಟ್ರಲ್ಲ, ಅದು ಸಹಿಸೋಕ್ಕಾಗಲಿಲ್ಲ. ರಾಹುಲ್ ಗಾಂಧಿಯವರ ನಿಲುವನ್ನು ಸಹಿಸೋಕ್ಕಾಗಲಿಲ್ಲ BJPಗೆ. ರಾಹುಲ್ ಗಾಂಧಿಯವರ ನಿಲುವು ಒಂದೇ ಇದೆ, ವಿದ್ಯಾರ್ಥಿಗಳ ಹೋರಾಟವನ್ನು ಶಾಂತಿಯುತವಾಗಿ ಮಾಡೋದಕ್ಕೆ ಬಿಡಬೇಕು. ಅವ್ರ ವಿರುದ್ಧ ಹಾಕಿರುವಂಥ FIR ತೆಗಿಬೇಕು, ಮತ್ತು ಆಚೆ ಬಂದು ಕ್ಷಮೆ ಕೇಳಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಮೋದಿ ಅಮಿತ್ ಶಾ ಮೊದಲು ಕೊಡಬೇಕು. ಯಾಕೆಂದರೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಧ್ವನಿ ಕೊಡೋಕ್ಕಾಗದೇ ಇರೋರ ಮೇಲೆ, ಧ್ವನಿ ಇಲ್ಲದೇ ಇರೋರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಬಡವ್ರ ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಒಂದೊತ್ತಿಗೂ ಊಟ ಇಲ್ದಲೇ ಬಂದು ಅಲ್ಲಿ ಬೀದಿಯಲ್ಲಿ ಕೂತು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಅವನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಈ ರೀತಿಯ ಶಕ್ತಿಯನ್ನು ವಿದ್ಯಾರ್ಥಿಗಳ ಮೇಲೆ ತೋರಿಸಿರುವಂಥದ್ದು, ನಮ್ಮ ಯುವಕರ ಮೇಲೆ ತೋರಿಸಿರುವಂಥದ್ದು ಭಾಳ ತಪ್ಪು. ಒಂದು ಹೇಳ್ತಾ ಇದ್ದೀನಿ, ನಿಮ್ಮ ಟೈಮಲ್ಲ ವಿದ್ಯಾರ್ಥಿ ದಿನಗಳು, ಇದು ಬೇರೆ ಟೈಮು.
ರೆವಲ್ಯೂಷನರಿ ಆಗುತ್ತೆ. ನಿಮ್ಮ ಒಂದೊಂದು ಹೊಡೆತ ಕೂಡ ಒಂದೊಂದು ವೋಟರ್ ಆಗಿ ಬದಲಾವಣೆ ಆಗುತ್ತೆ. ಒಂದು ಹೊಡೆತ 1,00,000 ವೋಟಿಗೆ ಬದಲಾವಣೆ ಆದರೂ ಆಯಿತು. ಬರೆದಿಟ್ಕೊಳ್ಳಿ ಇದನ್ನು. ಏನು ಪುಡಾರಿಗಳನ್ನ ಕರ್ಕೊಬಂದು ಲಾಠಿಯನ್ನು ಕೊಟ್ಟು ವಿದ್ಯಾರ್ಥಿಗಳ ಮೇಲೆ ಹೊಡೆಸಿದ್ದೀರಲ್ಲ, ಅದು ತುಂಬ ದಿವಸ ಇರಲ್ಲ. ನಾನು ಹೇಳ್ತಾ ಇರೋಂಥದ್ದು, ಈ ರಾಜ್ಯ ಬಿ ಜೆ ಪಿಗೂ ಅಷ್ಟೇ, ನಿಮ್ಮ ಹಿಡಿತದಲ್ಲಿ ನೀವು ಇದ್ದರೆ ಒಳ್ಳೆಯದು. ಹೋರಾಟ ಮಾಡೋದಕ್ಕೆ ಬಿಡಬೇಕು. ಅವಶ್ಯಕತೆ ಇಲ್ಲದೇ ಎಲ್ಲೆಲ್ಲೇ ಬಂದು ನೀವು ಆಡಿ ಸರ್, ನಾವು ಮಾಡ್ತೀವಿ ಅಷ್ಟೇ. ನೀವು ಎಲ್ಲೆಲ್ಲಿ ಓಡಾಡ್ತೀರಿ, ನಾವು ಅಡ್ಡ ಹಾಕ್ತೀವಿ ಅಷ್ಟೇ. ನಿಮ್ಮ ಶಕ್ತಿ ನಾವು ಹೋರಾಟ ನಾವು ಗಾಂಧಿ ತತ್ವವನ್ನು ಮತ್ತು ಅಂಬೇಡ್ಕರ್ ತತ್ವವನ್ನು, ಸಂವಿಧಾನವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಕೂಡ ಸುಭಾಷ್ ಚಂದ್ರ ಬೋಸ್ನೂ ಓದ್ಕೊಂಡಿದ್ದೀವಿ, ಚಂದ್ರಶೇಖರ್ ಆಜಾದ್ನೂ ಓದ್ಕೊಂಡಿದ್ದೀವಿ. ನಮಗೂ ಕೂಡ ಅಷ್ಟು ತಾಳ್ಮೆನೂ ಇರುತ್ತೆ, ಶಕ್ತಿನೂ ಇರುತ್ತೆ. ಹೋರಾಟದ ರೀತಿಯಲ್ಲಿ ಮಾಡ್ತೀವಿ. ತಾವು ಸರಿಯಾಗಿ ನಡ್ಕೊಂಡ್ರೆ ನಾವು ಸರಿಯಾಗಿ ನಡ್ಕೊತೀವಿ. ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋಂಥದ್ದು, ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕ್ಷಮೆಯನ್ನು ಕೇಳಬೇಕು. ರಾಜ್ಯದಲ್ಲಿ ಏನು ಗೂಂಡ ಅನ್ನೋ ಪದ ಹೇಳಿದಾರಲ್ಲ ನಮಗೆ, ಅದನ್ನು ಆರ್ ಅಶೋಕಣ್ಣನವರು ವಾಪಸ್ ತೊಗೊಬೇಕು. ಇಲ್ಲಾಂದರೆ ನಿಮ್ಮ ಮಕ್ಕಳು ಗೂಂಡ ಅಂತ ಒಪ್ಕೊಬೇಕು. ಇಲ್ಲ ಮನೆಗೆ ಬಂದು ನಿಮ್ಮ ಮಕ್ಕಳು ಗೂಂಡ ಅಂತ ನಾವೇ ಪೋಸ್ಟ್ ಅಂಟಿಸೋಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.